ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ನೋಡ್ಲಾಕತ್ತೀರಲ್ಲ ಒಂದು ಎಂಬ್ರಾಯ್ಡ್ರಿ ಮಾಡಬೇಕಂತ ಹೇಳಿ ಈ ರೀತಿಯಾಗಿ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನಾಯ್ತಲ್ಲ ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ವರ್ಕ್ ಶೇಪಲ್ಲಿ ಏನು ಮಾಡಿದ್ನಲ್ಲ ಅದು ಬ್ಯಾಡ್ ಅಂತ ಹೇಳಿ ಸ್ಟ್ರೈಟಾಗಿ ಇಟ್ಟು ಅದನ್ನು ಲೈನ್ಸ್ ಹಾಕಿ ಸಿಂಪಲ್ಲಾಗಿ ಡಿಸೈನನ್ನು ನಾನು ರೆಡಿ ಮಾಡಿದೆ. ಹಾಗೆ ಇವಾಗ ಹಲವಾರು ವಿಡಿಯೋ ಒಳಗೆ ಎಂಬ್ರಾಯ್ಡ್ರಿ ಡಿಸೈನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಲಾಕತ್ತೀನಿ. ಹಾಗೆ ಯಾವುದೇ ಆನ್ಲೈನಲ್ಲಾಗಲಿ ಆಫ್ಲೈನಲ್ಲಾಗಲಿ ಯಾವುದೇ ರೀತಿಯಾಗಿ ನಾನು ಕ್ಲಾಸ್ ತೊಗೊಳ್ಳಾರ್ದನ ಯೂಟ್ಯೂಬಲ್ಲಿ ವಿಡಿಯೋ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ ಒಂದು ತಕ್ಕ ಮಟ್ಟಿಗೆ ಡಿಸೈನ್ನ ಮಾಡ್ಲಾಕತ್ತೀನಿ. ಯಾಕಂತಂದರೆ ಇದ್ರೊಳಗೆ ಮಷಿನ್ ನಾವು ಈ ರೀತಿಯಾಗಿ ರಾಲ್ಸನ್ ಮಷಿನ್ ಆಗಲಿ ಪಿಕೋ ಮಷಿನ್ ಮ್ಯಾಗ ನಾವು ವರ್ಕ್ ಮಾಡಬೇಕು ಅಂತಂದರೆ ಇದ್ರೊಳಗೆ ನೋಡಿದ್ರೆ ಇದೇನೊಂದು 2 ದಿನದೊಳಗೆ ಕಲಿಬೋದು ಅಂತ ಹೇಳಿ ಅಂದ್ಕೊಳ್ಬೋದು. ನಾನು ಕೂಡ ಅದೇ ರೀತಿಯಾಗಿ ಅಂದ್ಕೊಂಡಿದ್ದೆ. ಬಟ್ ಏನೈತಲ್ಲ ನಾವು ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಇದು ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ನಾವು ಯಾವ ರೀತಿಯಾಗಿ ನಾವು ಜಾಸ್ತಿ ಪ್ರಾಕ್ಟೀಸ್ ನಾವು ಕಾನ್ಸಂಟ್ರೇಷನಿಂದ ಪ್ರಾಕ್ಟೀಸ್ ಮಾಡ್ತೀವಲ್ವ ನಮ್ಗೆ 100% ನಾವು ಬೇಗನೆ ವರ್ಕ ಮುಗಿಸ್ಬೋದು. ಈಗ ನೋಡ್ಲಾಕತ್ತೀರಲ್ಲ ಈ ರೀತಿಯಾಗಿ ನಾನು ಸ್ಟಿಚ್ನ ಹಾಕ್ಲಾಕತ್ತೀನಿ. ಇದು 2.5 ನಂಬರಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಔಟ್ಲೈನನ್ನು ಕೊಡ್ಲಾಕತ್ತೀನಿ. ಮೊದಲಿಗೆ ಏನೈತಲ್ಲ ರಫ್ ಸ್ಟಿಚ್ನ ಹಾಕಿ ಆಮೇಲೆ ಸ್ಟಿಚ್ ಹಾಕ್ತಾ ಹೊಂಟೀನಿ. ಇದ್ರೊಳಗೆ ಏನೈತಲ್ಲ ತುಂಬಾ ಅಂದ್ರೆ ಸ್ಟಾರ್ಟಿಂಗಲ್ಲಿ ಒಂದು ಬೇಸಿಕ್ ನಾವು ಕಲ್ತಾದ ನಂತರ ನಿಮ್ಗೆ ಅನಿಸ್ತೈತೆ. ಯಾಕಂತಂದ್ರೆ ಇದು ನೀಟಾಗಿ ವರ್ಕ್ ಬರೋಂಗಿಲ್ಲ ಅಂಥೇಳಿ ನೀವು ಕಂಪ್ಲೀಟಾಗಿ ನೀವು ರೆಗ್ಯುಲರಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ವರ್ಕ್ ಅನ್ನೋದು ತುಂಬಾ ನೀಟಾಗಿ ಬರ್ತೈತಿ. ಹಂಗೆ ನೀವು ಟೈಲರ್ಸ್ ಆಗಿದ್ರೆ ಅಂದ್ರೆ ಒಂದು ಸ್ವಲ್ಪ ಬೇಗ ಕಲಿಬೋದು. ಇಲ್ಲ ನೀವು ನಾರ್ಮಲಾಗಿ ನಾವೇನೋ ಟೈಲರಿಂಗ್ ಮಾಡ್ಲಾಕತ್ತಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತೈತಿ. ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಕಲಿಬೇಕಾಗ್ತೈತಿ. ಇವಾಗ ನೋಡ್ಲಾಕತ್ತೀರಲ್ಲ ಇನ್ನೂ ಅಷ್ಟೊಂದು ನೀಟಾಗಿ ಬರ್ತಾಯಿಲ್ಲ. ಇನ್ನೂ ಪ್ರಾಕ್ಟೀಸ್ ಆದ ನಂತರ ಇದಕ್ಕಿಂತನೂ ನೀಟಾಗಿ ವರ್ಕ್ ಮಾಡ್ಬೋದು ಅಂಥೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನೋಡಬೇಕಂತ ಹೇಳಿ ಸಿಂಪಲ್ಲಾಗಿ ಈ ರೀತಿಯಾಗಿ ವರ್ಕ್ನ ಹಾಕ್ಲಾಕತ್ತೀನಿ. ಇವತ್ತು 2 ರೀತಿಯಾಗಿ ವರ್ಕ್ ಹಾಕೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಒಂದು ಇದೇನೈತಲ್ಲ ಒಂದು ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿ ನಾನು ವರ್ಕ್ನ ಹಾಕ್ಲಾಕತ್ತೀನಿ. ಇನ್ನೂ ನಮ್ಗೆ ಪ್ರಾಕ್ಟೀಸ್ ಆದ ನಂತರ ಇದಕ್ಕಿಂತನೂ ನೀಟಾಗಿ ಹಾಕ್ಬೋದು. ಇದ್ರೊಳಗೆ ಏನೈತಲ್ಲ ನಾವು ಫಸ್ಟ್ ಏನೈತಲ್ಲ ಜಾಸ್ತಿ ಪ್ರಾಕ್ಟೀಸ್ ಅನ್ನೋದು ಮಾಡಬೇಕಾಗ್ತೈತಿ. ಹೀಗಾಗಿ ನಾವು ಸತತ ಪ್ರಯತ್ನ ಪಟ್ವಿ ಅಂತಂದ್ರೆ ನಾವು 100% ಸಕ್ಸಸ್ ಅನ್ನೋದು ಕಾಣ್ತೀವಿ. ಆಗ ಟೈಲರ್ಸ್ ಇದ್ದರು ಅಂತಂದ್ರೆ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಬ್ಲೌಸ್ನ ರೆಡಿ ಮಾಡಾದ ನಂತರ ಸೈಡ್ ಫಿಟ್ಟಿಂಗ್ ಲೈನ್ನ ಫಿಟ್ಟಿಂಗ್ ಮಾಡ್ದೇ ನೀವು ಸಿಂಪಲ್ಲಾಗಿ ವರ್ಕ್ ಹಾಕಿ ಆಮೇಲೆ ಸೈಡ್ ಫಿಟ್ಟಿಂಗನ್ನು ನೀವು ಮಾಡಬಹುದು. ಹಾಗೆ ಇಲ್ಲ ನೀವು ವರ್ಕ್ ಹಾಕಿಬಿಟ್ಟು ಮಾಡ್ತೀನಿ ಅಂತಂದ್ರೆ ಆ ರೀತಿಯಾಗಿ ಮಾಡ್ಬೋದು. ಸಿಂಪಲ್ಲಾಗಿ ಅಂತಂದ್ರೆ ಟೈಲರಿಂಗ್ ಜೊತೆಗೆ ಈ ಎಂಬ್ರಾಯ್ಡ್ರಿಯಿಂದ ಕೂಡ ನೀವು ಚಿಕ್ಕ ಪುಟ್ಟ ಅರ್ನಿಂಗ್ನ ಮಾಡ್ಬೋದು. ನೋಡ್ಲಾಕತ್ತಿರಲ್ಲ ಇಷ್ಟೇ ಸಿಂಪಲ್ಲಾಗಿ ನೀವು ಬರ್ತಾ ಏನೈತಲ್ಲ ನಾವು ಇದಕ್ಕಿಂತನೂ ಗ್ರ್ಯಾಂಡ್ ಲುಕ್ ಕೊಡ್ತಕ್ಕಂಥ ಡಿಸೈನ್ಸ್ನ ನೀವು ವರ್ಕ್ ಹಾಕ್ಬೋದು. ಹಾಗೆ ಮೊದಲಿಗೆ ಏನೈತಲ್ಲ ನಾನು ಫ್ರೀ ಹ್ಯಾಂಡಲ್ಲೇ ನಾನು ಹೆಚ್ಚು ಕಡಿಮೆ ಬರಬಾರ್ದು ಅಂಥೇಳಿ ಮೊದಲಿಗೆ ವರ್ಕ್ ಹಾಕೋಕ್ಕಿಂತ ಮುಂಚೆನೇ ನಾನು ಈ ರೀತಿಯಾಗಿ ಡ್ರಾ ಮಾಡ್ಕೊಂಡಿದ್ನಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ನೀವು ಈ ರೀತಿಯಾಗಿ ಫ್ರೀ ಹ್ಯಾಂಡಲ್ಲಿ ನೀವು ಮೊದಲಿಗೆ ಮಾರ್ಕಿಂಗ್ ಮಾಡಲಾರ್ದನ ನೀವು ಡಿಸೈನ್ನ ಹಾಕ್ಬೋದು. ಇದು ಮತ್ತೊಂದು ಡಿಸೈನ್ ನೋಡ್ಲಾಕತ್ತಿರ್ಬೋದು. ಇದಂತೂ ಮೊದಲನೇ ಡಿಸೈನ್ಗಿಂತನೂ ಇದು ತುಂಬಾ ನೀಟಾಗಿ ಬಂದೈತಿ ಅಂತ ಹೇಳ್ಬೋದು. ನ್ಯಾಚುರಲಾಗಿ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಔಟ್ಲೈನ್ ಏನೈತಲ್ಲ ನಾನು ಜರಿ ಥ್ರೆಡ್ಡಿಂದ ಔಟ್ಲೈನನ್ನು ಕೊಟ್ಟು ಮೊದಲಿಗೆ ಜರಿ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ಟಾದ ನಂತರ ಸಿಲ್ಕ್ ಥ್ರೆಡ್ಡಿಂದ ಈ ರೀತಿಯಾಗಿ ಫ್ಲವರ್ನ ರೆಡಿ ಮಾಡ್ಲಾಕತ್ತೀನಿ. ಇದ್ರೊಳಗೆ ಏನೈತಲ್ಲ ನಾವು ಎಷ್ಟು ಪುಟ್ಟಾಗಿ ನಾವು ಡಿಸೈನ್ನ ಪ್ರಾಕ್ಟೀಸ್ ಮಾಡಿ ವರ್ಕ್ ಹಾಕ್ತೀವಲ್ವ ಇನ್ನಷ್ಟು ಡಿಸೈನ್ ಅನ್ನೋದು ಲುಕ್ ಕೊಡ್ತೈತೆ ಅಂತ ಹೇಳ್ಬೋದು. ನೀವು ನೋಡ್ಲಾಕತ್ತೀರಲ್ಲ ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ. ಇದು ಕಂಟಿನ್ಯೂಸ್ ಆಗಿ ಅಂತಂದರೆ ಯಾವಾಗಲಾದರೂ ಟೈಮ್ ಸಿಕ್ಕಾಗ ಇವಾಗ 2 ತಿಂಗಳಾಯಿತು ನಾನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ. ಇವಾಗ ಈ ತಕ್ಕ ಮಟ್ಟಿಗೆ ಡಿಸೈನ್ನ ಹಾಕ್ಲಾಕತ್ತೀನಿ. ಇದು ಕೂಡ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಡಿಸೈನ್ ಚೆಂದ ಬಂದೈತಿ ಅಂಥೇಳಿ. ಇವಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ನೀವು ಗ್ರ್ಯಾಂಡ್ ಲುಕ್ ಕೊಡ್ತಕ್ಕಂತಹ ಡಿಸೈನ್ ಕೂಡ ಮಾಡ್ಬೋದು.
ನಾನು ಕೂಡ ಸ್ಟಾರ್ಟಿಂಗಲ್ಲಿ ಏನೈತಲ್ಲ ಇದನ್ನ ಪಿಕೋ ಮೆಷಿನ್ಗೆ ಕನ್ವರ್ಟ್ ಮಾಡಿ ಎಂಬ್ರಾಯ್ಡ್ರಿ ಸ್ಟಾಪ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ. ಯಾಕಂತಂದ್ರೆ ಆ ಡಿಸೈನ್ ಅನ್ನೋದು ಅಷ್ಟು ನೀಟ್ ಅಂದರೆ ನೀಟ್ ಬರ್ತಾನೆ ಇರಲಿಲ್ಲ. ಹೀಗಾಗಿ ಇನ್ನೂ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಪಿಕೋ ಮೆಷಿನ್ಗೆ ಕನ್ವರ್ಟ್ ಮಾಡಿ ಸ್ಟಾಪ್ ಮಾಡ್ರೆ ಬಂದಿತ್ತು ಅಂಥೇಳಿ ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಲಾಕತ್ತೀನಿ. ಹಾಗೆ ವೇಸ್ಟ್ ಬಟ್ಟೆ ಮೇಲೆ ಯಾವ್ಯಾವ ರೀತಿಯಾಗಿ ಡಿಸೈನ್ಸ್ ಬೇಕಲ್ಲ, ಲೀಫ್ ಡಿಸೈನ್ ಆಗಿರ್ಬೋದು, ಕರ್ವ್ ಶೇಪಲ್ಲಿ ಆಗಿರ್ಬೋದು, ರೌಂಡ್ ಶೇಪ್, ಸ್ಕ್ವೇರ್, ಈ ರೀತಿಯಾಗಿ ಹಲವಾರು ಡಿಸೈನ್ಸ್ಗಳನ್ನ ನಾನು ಮಾಡಿ ಡಿಸೈನ್ನ ಬರ್ಬೋದೇನೋ ಅಂಥೇಳಿ ಒಂದೊಂದು ಸರ್ತಿ ಚೆನ್ನಾಗಿ ಬಂತು ಅಂತಂದರೆ ಇನ್ನೊಂದು ಸರ್ತಿ ತಪ್ಪು ಹೋಗೋದು ಈ ರೀತಿ ಆಗ್ತಿತ್ತು. ಹೀಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇವಾಗ ನೋಡ್ಲಾಕತ್ತೀರಲ್ಲ ಎಲ್ಲ ಡಿಸೈನ್ ಕೂಡ ಸೇಮ್ ರೀತಿ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ ನೋಡ್ಲಾಕತ್ತಿರ್ಬೋದು ನೀವು. ಇದಂತೂ ಈ ಡಿಸೈನ್ ಆದ ನಂತರ ನನಗೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಅನ್ನೋದು ಬಂತು. ಇಲ್ಲ ನೀವು ಇದಕ್ಕಿಂತನೂ ನೀಟಾಗಿ ನಾವು ಹಾಕ್ಬೋದು ಪ್ರಾಕ್ಟೀಸ್ ಕಲಿತಾ ಅಂಥೇಳಿ ನೋಡ್ಲಾಕತ್ತೀರಲ್ಲ. ಹೀಗೆ ಇವು ನಡು ಇನ್ನೊಂದು ಜರಿ ಥ್ರೆಡ್ಡಲ್ಲಿ ಈ ರೀತಿಯಾಗಿ ಲಿಪ್ ಡಿಸೈನ್ನ ಮಾಡಬೇಕಂಥೇಳಿ ನಾನು ಸ್ಪೇಸ್ನ ಬಿಟ್ಟಿದ್ನಿ. ಇದು ಬೋಟ್ನೆಕ್ ಶೇಪಲ್ಲಿತ್ತು. ಇದು ನ್ಯಾಚುರಲ್ಲಾಗಿ ವಿಡಿಯೋಗಿಂತಲೂ ನ್ಯಾಚುರಲ್ಲಾಗಿ ನೋಡ್ಲಿಕ್ಕೆ ಕೂಡ ಇದು ವರ್ಕ್ ಅನ್ನೋದು ಭಾಳ ಅಂದ್ರೆ ಭಾಳ ನೀಟಾಗಿ ಬಂದಿತ್ತು. ಹಿಂಗೆ ಯಾರೆಲ್ಲ ಎಂಬ್ರಾಯ್ಡ್ರಿ ನೀವು ಸ್ಟಾರ್ಟ್ ಮಾಡಬೇಕು ಕಲಿಬೇಕು ಅನ್ಲಾಕತ್ತೀರಲ್ಲ, ನೀವು ತುಂಬಾ ಪೇಷನ್ಸಿಂದ ನೀವು ಕಲಿಬೇಕು. ಯಾಕಂತಂದ್ರೆ ನೀವು ಪ್ರಾಕ್ಟೀಸ್ ಆಗ್ತಾ ಏನೈತಲ್ಲ ತುಂಬ ನೀಟಾಗಿ ನೀವು ವರ್ಕನ್ನು ಹಾಕ್ಬೋದು. ಸ್ಟಾರ್ಟಿಂಗಲ್ಲಿ ಇದೇನು ವರ್ಕ್ ಬರೋಂಗಿಲ್ಲ ಅಂಥೇಳಿ ಅನಿಸ್ತೈತಿ. ಹೀಗಾಗಿ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ನೀವು ಅದು ಡಿಪೆಂಡ್ ಆಗಿರ್ತೈತಿ. ನೀವು ಬೇಗನೆ ನೀವು ವರ್ಕನ್ನು ಕಲಿಬೋದು. ಜಸ್ಟ್ ಏನೈತಲ್ಲ ಈ ಒಂದು ವರ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ಅಂತಂದ್ರೆ ಒಂದು ಅರ್ಧ ಗಂಟೆ ಮೇಲೇನೆ ಆಯಿತು. ಮಿನಿಮಮ್ ಇಲ್ಲ ಅಂತಂದ್ರೆ 1 ಗಂಟೆ ಒಳಗಾಗಿ ಕಂಪ್ಲೀಟ್ ಮಾಡಿದೆ. ಯಾಕಂತಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ತೈತಿ ಅಂಥೇಳಿ ಎಲ್ಲ ಒಂದೇ ಸೈಜಲ್ಲಿ ಬರಲಿ ಅಂಥೇಳಿ ನಾನು ಯಾವುದೇ ರೀತಿಯಾಗಿ ಡ್ರಾ ಮಾಡ್ಕೊಂಡಿರಲಿಲ್ಲ. ಹೀಗಾಗಿ ಒಂದು ಸ್ವಲ್ಪ ಸ್ಲೋ ಆಗಿನ ನಾನು ವರ್ಕ್ ಹಾಕ್ಲಾಕತ್ತೀನಿ. ಹಾಗೆ ನೀವು ವರ್ಕನ್ನು ಸ್ಟಾರ್ಟ್ ಮಾಡಬೇಕು ಅನ್ಲಾಕತ್ತೀರಲ್ಲ. ಇನ್ನೊಂದು ಏನಂತಂದ್ರೆ ಒಮ್ಮೆ ಪಿಕೋದು ಮಾಡೋದು ಒಮ್ಮೆ ವರ್ಕಿಗೆ ಕನ್ವರ್ಟ್ ಮಾಡೋದು ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ವರ್ಕ್ ಕಲೀಲೇಬೇಕು, ನೀವು ವರ್ಕ್ ಹಾಕಬೇಕು, ಕಸ್ಟಮರ್ಗೆ ವರ್ಕ್ ಹಾಕಿ ಕೊಡಬೇಕು ಅಂತಂದರೆ ನೀವು ಸೆಪ್ರೇಟಾಗಿ ವರ್ಕಿಗೆ ಅಂಥೇಳಿ ಒಂದು ಮಷಿನ್ನ ಫಿಕ್ಸ್ ಮಾಡಿ ಅಂತ ಹೇಳ್ತೀನಿ. ಮೊದಲಿಗೆ ಏನೈತಲ್ಲ ನೀವು ಸ್ವಲ್ಪ ದಿನ ಕಲಿಯೋವರೆಗೂ ಏನೈತಲ್ಲ ನಾರ್ಮಲ್ ಜಿಗ್ಜಾಗ್ ಮಷಿನ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ ನಂತರ ಏನೈತಲ್ಲ ನೀವು ರಲ್ಸನ್ ಮಷಿನ್ನ ತೊಗೊಂಡು ಬಂದ ವರ್ಕ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು. ಮತ್ತು ಯಾಕಂತಂದ್ರೆ ಇವಾಗ ಪಿಕೋ ಫಾಲ್ಗೆ ಅಂಥೇಳಿ ಒಂದು ಮಷಿನ್ ಅಂತೂ ಬೇಕೇ ಇರ್ತೈತಿ. ಹೀಗಾಗಿ ಅದ್ರ ಮೇಲೆ ಕಲ್ತಾದ ನಂತರ ನೀವು ಬೇರೆ ಮಷಿನ್ನ ತೊಗೊಂಡು ಬರ್ಬೋದು. ಇಲ್ಲ ಅಂತಂದ್ರೆ ನೀವು ಪಿಕೋ ಮಷಿನ್ಗೆ ಸೆಟ್ ಮಾಡಿದ್ರಿ ಅಂತಂದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಎಂಬ್ರಾಯ್ಡ್ರಿಗೆ ಫಿಕ್ಸ್ ಮಾಡಿಬಿಟ್ರಿ ಅಂತಂದ್ರೆ ನಿಮ್ಗೆ ವರ್ಕ್ ಅನ್ನೋದು ತುಂಬ ನೀಟಾಗಿ ಬರ್ತೈತಿ. ಆಮೇಲೆ ಪಿಕೋಕು ಎಂಬ್ರಾಯ್ಡ್ರಿಂಗ್ ಅಂದರೆ ಒಂದು ಸ್ವಲ್ಪ ಟೈಮಿಂಗ್ ಚೇಂಜಸ್ ಆಗಿ ಏನೈತಲ್ಲ ವರ್ಕ್ ಅನ್ನೋದು ನೀಟ್ ಬರೋಂಗಿಲ್ಲ. ನಂದು ಕೂಡ ಅದೇ ರೀತಿ ಆಗಿತ್ತು. ಒಂದೊಂದು ಸರ್ತಿ ಪಿಕೋ ಹಾಕ್ಲಿಕ್ಕೆ ನಾನು ಕನ್ವರ್ಟ್ ಮಾಡ್ತಿದ್ನೆಲ್ಲ ಒಳ್ಳೆ ವರ್ಕ್ ಶೇಪ್ ಕರೆಕ್ಟಾಗಿ ಬರಬೇಕು ಅಂತಂದರೆ ತುಂಬಾ ಟೈಮಿಂಗ್ ತೊಗೊಳ್ತಿತ್ತು. ಹೀಗಾಗಿ ಇವಾಗ ಏನೈತಲ್ಲ ವರ್ಕಿಗೆ ಅಂಥೇಳಿ ಫಿಕ್ಸ್ ಮಾಡೀನಿ. ಇದ್ರೊಳಗೆ ಏನೈತಲ್ಲ ಒಂದೊಂದು ಚಿಕ್ಕ ಪುಟ್ಟ ನೀವು ಸ್ಟೋನ್ಸ್ನ ಅಟ್ಯಾಚ್ ಮಾಡಿದ್ರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ರೌಂಡ್ ಶೇಪಲ್ಲಿ ನೀವು ಸಿಲ್ಕ್ ಥ್ರೆಡ್ಡಿಂದ ಹಾಕಿ ಅದ್ರ ಮಧ್ಯದಲ್ಲಿ ಒಂದು ಸ್ಟೋನ್ ಅಟ್ಯಾಚ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲ ಫ್ಲವರ್ ಡಿಸೈನ್ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ಟೋನ್ ಅಟ್ಯಾಚ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸ್ತೈತಿ. ಇದು ನಿಮ್ಗೆ ಇನ್ನೂ ಸ್ಟೋನ್ ಚೈನ ಬಾಲ್ ಚೈನ ಹಾಕಿ ಮಾಡಿದ್ರೆ ಅಂತಂದು ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ನಾನು ಇನ್ನೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಸ್ಟೋನ್ ಚೈನ ಬಾಲ್ ಚೈನ್ ಯೂಸ್ ಮಾಡಿ ಯಾವುದೇ ವರ್ಕ್ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ವರ್ಕ್ ಮಾಡಿ ಅಂತಂದ್ರೆ ಸ್ಟೋನ್ ಚೈನ ಯೂಸ್ ಮಾಡಿಬಿಟ್ಟು ಒಂದು ವರ್ಕ್ ಮಾಡ್ತೀನಿ. ಇದಂತೂ ಫೈನಲಾಗಿ ನೋಡ್ಲಾಕತ್ತೀರಲ್ಲ ಎಲ್ಲ ಲೀಪ್ ಹಾಕೋದು ಕಂಪ್ಲೀಟ್ ಆಯಿತು. ಎಷ್ಟು ವರ್ಕ್ ನೀಟಾಗಿ ಬಂದೈತಿ ಅಂಥೇಳಿ. ಇದಾದ ನಂತರ ಏನೈತಲ್ಲ ಸಿಲ್ಕ್ ಥ್ರೆಡ್ ಕಂಪ್ಲೀಟ್ ಆದ ನಂತರ ನಾನು ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಏನು ಕೊಟ್ಟನಲ್ಲ ಅದು ಒಂದು ಜರಿ ಥ್ರೆಡ್ಡನ್ನು ಯೂಸ್ ಮಾಡಿಬಿಟ್ಟು ಮಧ್ಯದಲ್ಲಿ ಫ್ಲವರ್ನ ಕೊಟ್ಟೀನಿ. ಇದರಿಂದ ಇನ್ನೂ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಜರಿ ಥ್ರೆಡ್ಡಿಂದ ಕೂಡ ನೋಡ್ತಾ ಇರ್ಬೋದು ಲೀಫ್ ಅಷ್ಟೇ ಚಿಕ್ಕದಾಗಿ ಅಷ್ಟೇ ನೀಟಾಗಿ ಬಂದೈತಿ. ಏನಾದರೂ ಪದೇ ದಾರ ಕಟ್ ಆಗ್ಲಾಕತ್ತಿತ್ತು ಒಂದು ಸ್ವಲ್ಪ ನೀವು ವರ್ಕ್ ಮಾಡುವಾಗ
ಸ್ಟಿಚಸ್ ಏನಲ್ಲ ಲೂಸ್ ಬರ್ಲಾಕತ್ತಿತ್ತು ಅಂತಂದ್ರೆ ನೀವೇನೈತೆಲ್ಲ ಬಾಬಿನ್ ಕೇಸ್ ಒಳಗೆ ನೀವು ದಾರ ಲೂಸ್ ಬರೋ ರೀತಿಯಾಗಿ ನೀವು ಮಾಡಬೇಕಾಗ್ತೈತಿ. ಆ ರೀತಿ ಮಾಡಿರಿ ಅಂತಂದರೆ ನೀವು ಸ್ವಲ್ಪ ವರ್ಕ್ ಅನ್ನೋದು ತುಂಬ ನೀಟಾಗಿ ಬರ್ತೈತಿ. ಈ ಬ್ಲೌಸ್ ವರ್ಕ್ ಕಂಪ್ಲೀಟ್ ಆದ ನಂತರ ಇನ್ನೊಂದಿಷ್ಟು ಬ್ಲೌಸಸ್ ಇನ್ನೂ ಹಾಕುವುದವ. ಕಸ್ಟಮರ್ ಬ್ಲೌಸ್ ಸ್ಟಿಚಿಂಗ್ ಮಾಡುವುದವ. ಅವು ಕಂಪ್ಲೀಟ್ ಆದ ನಂತರ ಏನೈತಲ್ಲ ಮತ್ತೆ ಎಂಬ್ರಾಯ್ಡರಿ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಿಂದ ಏನೈತಲ್ಲ ಬ್ಲೌಸ್ ಕಟ್ಟಿಂಗು ಮತ್ತು ಒಂದು ಸ್ವಲ್ಪ ಬ್ಲೌಸ್ ಡಿಸೈನ್ಸ್ನ ನಾನು ಶೇರ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ನಂತರ ಮತ್ತೆ ನಾನು ಎಂಬ್ರಾಯ್ಡರಿ ಸ್ವಲ್ಪ ಬ್ಲೌಸಸ್ ಮಾಡುವುದವ. ಆ ಬ್ಲೌಸ್ಗೆ ವರ್ಕ್ಗೆ ಏನೇನು ಬೇಕಲ್ಲ ಒಂದು ಸ್ವಲ್ಪ ನಾನು ಪ್ರಾಕ್ಟೀಸ್ ಆದ ನಂತರ ನಿಮ್ಗೆ ಖಂಡಿತವಾಗ್ಲೂ ಡಿಸೈನ್ನ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಎಂಬ್ರಾಯ್ಡರಿ ಡಿಸೈನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವಾಗೇನೈತಲ್ಲ ನಾಳೆ ಏನೈತಲ್ಲ ಒಂದು ನಾರ್ಮಲ್ ಬ್ಲೌಸ್ ಕಟ್ಟಿಂಗನ್ನು ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ಸಿಂಪಲ್ಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನೋಡಿದ್ರಲ್ಲ ಫೈನಲಾಗಿ ವರ್ಕ್ ಕಂಪ್ಲೀಟ್ ಆಗ್ಲಾಕ ಬಂತು. ಇಷ್ಟ ಮಾಡಿಬಿಟ್ಟಿದ್ನಿ. ಇದಕ್ಕೆ ಮತ್ತೇನು ಸ್ಟೋನ್ಸ್ ಆಗಲಿ ಏನು ಇದಕ್ಕೆ ಅಟ್ಯಾಚ್ ಮಾಡಿಲ್ಲ. ಇದು ಜಸ್ಟ್ ಏನೈತಲ್ಲ ಥ್ರೆಡ್ಡನ್ನು ಉಪಯೋಗಿಸಿ ಒಂದು ಸಿಂಪಲ್ಲಾಗಿ ವರ್ಕನ್ನು ಮಾಡಿ. ಇದಕ್ಕಿಂತನೂ ಚಿಕ್ಕದಾಗಿ ನೀವು ಮಾಡಿದ್ರಿ ಅಂತಂದ್ರೆ ಅದೇ ರೀತಿಯಾಗಿ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ನೀವು ಎಷ್ಟು ಚಿಕ್ಕದಾಗಿ ನೀವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಅಷ್ಟೇ ವರ್ಕ್ ನೀಟಾಗಿ ಬರ್ತೈತಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಏನೈತಲ್ಲ ಒಂದು ಬ್ಲೌಸ್ ಕಟಿಂಗ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಧನ್ಯವಾದಗಳು.